ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಆಚರಣೆ. ಕಂಪ್ಲಿ ತಹಶೀಲ್ದಾರರಾದ ಶ್ರೀ ಮಂಜುನಾಥ್ ನಾಯಕ್ ಹಾಗೂ ಕಚೇರಿ ಸಿಬ್ಬಂದಿ, ವಿವಿಧ ಶಾಲಾ ಮಕ್ಕಳು, ಶಿಕ್ಷಕಿಯರು ಭಾಗವಹಿಸಿದ್ರು. ಚಿಕ್ಕಜಾಯಿಗನೂರು ಪ್ರೌಢಶಾಲಾ ಸಹ ಶಿಕ್ಷಕ ಮುದುಕಪ್ಪ ನೆಲಜೇರಿ ಅವರು ಮಾತನಾಡಿ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಹೆಸರು ಇಟ್ಟಿರುವುದು ಹೆಮ್ಮೆಯ ವಿಷಯ ಎಂದರು. ಕೆಂಪೇಗೌಡ ಕುರಿತಾಗಿ ಶಾಲಾ ಮಕ್ಕಳಿಗೆ ಭಾಷಣ, ಪ್ರಬಂಧ, ಚಿತ್ರಕಲೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಿದರು. ಕಂಪ್ಲಿ ತಾಲೂಕಿನ ಕೆಲ ಹಳ್ಳಿಗಳ ಶಾಲೆಗಳಿಗೆ ಸ್ಪರ್ಧೆಗಳ ಮಾಹಿತಿ ತಿಳಿಸಿರುವುದಿಲ್ಲ ಎಂದು ಕೇಳಿ ಬಂದಿರುತ್ತದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕು ಆಡಳಿತ ಕಚೇರಿ ಎಚ್ಚೆತ್ತುಕೊಳ್ಳಬೇಕೆಂದು ಮನವಿ. ವರದಿ ಸಚ್ಚಿದಾನಂದ ಹಿರೇಮಠ್, ಪ್ರಜಾಪವರ್ ಟಿವಿ, ಕಂಪ್ಲಿ. ಅತ್ಯಂತ ಪ್ರಸಿದ್ಧ ನಗರದಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು. ಆ ನಗರದ ಒಂದು ನಿರ್ಮಾಣದ ಹಿಂದೆ ಆಗಿರ್ತಕ್ಕಂಥ ಕೆಂಪೇಗೌಡ ಅವರ ಶ್ರಮ ಬಹಳ ಇದೆ. ಆ ಕೆಂಪೇಗೌಡ ಅವರ 516ನೇ ಜಯಂತ್ಯೋತ್ಸವವನ್ನು ನಮ್ಮ ತಾಲೂಕಾಡಳಿತ ಎಲ್ಲರಿಗೂ ಶುಭಾಶಯ ಹೇಳ್ತಾ, ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರಿಗೆ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತೇನೆ. ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ವೇದಿಕೆಯ ಅಂದರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂಥ ನಮ್ಮ ಕಂಪ್ಲಿಯ ನೂತನ ತಹಸೀಲ್ದಾರರು ಹಾಗೂ ತಾಲೂಕಾ ದಂಡಾಧಿಕಾರಿಗಳಾದಂಥ ಶ್ರೀ ಮಂಜುನಾಥ್ ಸರ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಇಂದು ನಾವು ನಾಡಪ್ರಭು ಕೆಂಪೇಗೌಡರವರ ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಬಹುಶಃ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುವ ಸಿಟಿಗಳಲ್ಲಿ ಇವತ್ತು ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು ಅಂತ ನಾವು ಹೇಳಿಕೊಳ್ಳುವುದಕ್ಕೆ ಈ ಜನ್ಮ ದಿನಾಚರಣೆಯ ದಿನ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಇವತ್ತು ಬೆಂಗಳೂರನ್ನು ವಿಶ್ವದ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಜೊತೆಗೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮಾನ್ಯ ಕೆಂಪೇಗೌಡರ ಹೆಸರಿಟ್ಟಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಕೇತ. ಬಹುಶಃ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೂ ಮತ್ತು ಪಾಳೆಗಾರರಂಥ ಯಲಹಂಕದ ಪಾಳೆಗಾರರಾದಂಥ ಕೆಂಪೇಗೌಡರ ಮನೆತನಕ್ಕೂ ಬಹಳ ಅನನ್ಯವಾದ ಸಂಬಂಧವಿದೆ. ಇವರು ವಿಜಯನಗರ ಕಾಲದಲ್ಲಿ ಸಾಮಂತರಾಗಿ ಕಾರ್ಯನಿರ್ವಹಿಸಿದ್ದು ನಾವು ನೋಡೋದಾದರೆ ಯಲಹಂಕದ ಪಾಳೆಗಾರರು ಮತ್ತು ಕೆಳದಿಯ ಅರಸರು ಮತ್ತು ಏನು ದಕ್ಷಿಣದಲ್ಲಿ ಹೊಯ್ಸಳರ ಕಾಲದಲ್ಲಿ ಬರುವಂಥವ್ರು, ಇವರೆಲ್ಲ ವಿಜಯನಗರ ಸಾಮ್ರಾಜ್ಯ ಉಚ್ಚಾಯ ಸ್ಥಿತಿಯಲ್ಲಿ ಸಾಮಂತರಾಗಿ ನಮ್ಮೊಂದಿಗೆ ಅನನ್ಯವಾದ ಸಂಬಂಧ. ಇವರ ತಂದೆ ಹೆಸರು ಕೆಂಪೆ ನಂಜೇಗೌಡ, ತಾಯಿ ಹೆಸರು ಲಿಂಗಾಂಬೆ ಅಂತ ಹೇಳ್ಬಿಟ್ಟು. ಇವರು ಬಾಲ್ಯದಿಂದಲೇ ಅತ್ಯಂತ ಧೈರ್ಯ ಮತ್ತು ಜ್ಞಾನದಿಂದ ಕೂಡಿದ್ದರಿಂದ ಇವರ ತಂದೆ ಜೂನ್ 27 ಅಂದರೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಹೋದ ತಕ್ಷಣ ಕೆಂಪೇಗೌಡರು ನೆನಪಾಗುತ್ತೆ. ಅವರಂಥ ನಾಡಪ್ರಭು ಆದಂತಹ ಕೆಂಪೇಗೌಡವರು ಬೆಂಗಳೂರು ನಗರ ಸಿಟಿಯಂತಹ ಆ ನಗರವನ್ನು ಸ್ಥಾಪಿಸಿದ್ದಾರೆ. ಅವರು ಎಷ್ಟು ಆಡಳಿತ ಮಾಡ್ತಾರೋ ಅದಷ್ಟು ನಾವು ಮಾಡಬೇಕು. ಅವರು ಎಷ್ಟು ವಿದ್ಯಾವಂತರಾಗಿದ್ದಾರೆ ಅವ್ರು ನಾವು ನೋಡಿ ತಿಳ್ಕೋಬೇಕು. ಹಾಗೂ